ಏನ್ ಸೇಮ ಈಚೆ ಕಡೆ ನಿಂತ್ಕೊಂಡು ಏನೋ ಮಾಡ್ತಾ ಇದೀಯಾ? ಹಾ ಅದೇ ಮೈಸೂರಿಗೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಬತ್ತೀಯೇನು ಮೈಸೂರಿಗೆ? ದಸರಾಗೆ ಹೋಗನಿ ಹೇಳಿ, ಅದಕ್ಕೇನಂತೆ ಹೋಗ್ದಿದ್ದಂಗಿರಕ್ಕೆ. ನಾನು ಬತ್ತೀನಿ ಇವತ್ತು. ಅದೇ ಬಿಗ್ ಬಿಲಿಯನ್ ಡೇಸ್ ಎಲ್ಲ ಓಡ್ತಾ ಇತ್ತಲ್ಲ, ಅದಕ್ಕೆ ನಾನು ಫ್ರಿಡ್ಜು, ವಾಷಿಂಗ್ ಮಿಷಿನು, ಟಿವಿ ಎಲ್ಲನೂ ಬುಕ್ ಮಾಡಿದ್ದೆ. ಅದಕ್ಕೆ ನೀನು ಬತ್ತಾವಿ ನೋಡ್ತಾ ಇವನಿ ಯಾವಾಗ ಬತ್ತದೋ ಏನು ಅಂತ ಹೇಳ್ಬಿಟ್ಟು ಗಂಟೆಯಿಂದ ಕಾಯ್ತಾ ಇದ್ದೀನಿ. ಇನ್ನೂ ಬಂದಿಲ್ಲ. ಏನು ಫ್ರಿಡ್ಜು, ವಾಷಿಂಗ್ ಮಿಷಿನ್, ಟಿವಿ ಎಲ್ಲ ಒಂದೇ ಕಿತ್ತ ಬುಕ್ ಮಾಡ್ಬಿಟ್ಟೆ? ಹೋಗತ್ತಾಗಿ ನೀನೇ ಮೇಲೆ. ನಮ್ಮ ಗಂಡುಗಳನ್ನ ಕೇಳಿ 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 ನಮ್ಮ ಜನ್ಮಕ್ಕೆ ನಮಗೆ ಸಾಕಾಗೋಯ್ತದೆ. ನನ್ನ ಮಕ್ಕಳಂತೂ ಕೊಡ್ಸೋ ಮಾತೇ ಇಲ್ಲ. ನಮ್ಮ ಮನೆಗೆ ಇಲ್ಲಪ್ಪ, ನನ್ನ ಗಂಡನ ಕೇಳಿ ತಕ್ಷಣನೇ ನೀ ಕೊಡಿಸ್ಬಿಡ್ತಾನೆ ನನ್ನ ಗಂಡ. ಈಗ ಆಫರ್ಗಳು ಶಾನೆ ಬಿಟ್ಟಿರ್ತಾರಲ್ಲ ಬಿಗ್ ಬಿಲಿಯನ್ ಡೇಸಾಗೆ, ಅದಕ್ಕೆ ನೀನು ಬಿಗ್ ಬಿಲಿಯನ್ ಡೇಸ್ ಐತೆ ಕೊಡಿಸು ಅಂತ ಹೇಳ್ಬಿಟ್ಟು ಕೇಳಿದೆ. ಅದಕ್ಕೆ ನನ್ನ ಗಂಡ ಇನ್ನೇನು ಯಾವುದೋ ಕಾಸು ಬಂದಿದ್ದು, ಚೀಟಿ ದುಡ್ಡು ಬಂದಿತ್ತು, ಅದಕ್ಕೆ ನೀನೇ ಸರಿ ಬಿಡು ಅಂತ ಹೇಳ್ಬಿಟ್ಟು ಅದಾಗ ಹಂಗೆ ಕೊಡಿಸ್ಬಿಟ್ಟ. ಮತ್ತಿನ್ನು ಯೋಸತ್ತದ ಬರೋಕ್ಕೆ ಬರ್ತದೆ ಅಂತ ಫೋನ್ ಹಾಕಿದ್ರು, ಅಕ್ಕ ಮಂತಾಗಿದ್ದೀರಾ ಅಂತ ಹೇಳ್ಬಿಟ್ಟು ಇದೀನಿ ಅಂತ ಅಂದೆ. ಬರ್ತೀನಿ ಅಂತ ಹೇಳಿದ್ರೆ ಇನ್ನೂ ಬರಲಿಲ್ಲ ನೋಡು. ಇಲ್ಲಿ ಜಯಮ್ಮ ಅಂದ್ರೆ ನಾನೇ ಜಯಮ್ಮ. ನಿಮ್ದು ಆರ್ಡರ್ ಬಂದೈತೆ, ತಂದಿಕ್ಕದ ಇಲ್ಲೇನೆ? ತನ್ನಿ 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 ಬಿಡು, ನಾನು ಹೇಳಿಲ್ವ ಬರ್ತದೆ ಅಂತ, ಆಗ್ಲೇ ನೀ ಬಂದ್ಬಿಡ್ತು. ಅತ್ತಾಗ ಹೆಂಗೋ ಪರವಾಗಿಲ್ಲ ಬಿಡು, ಬಂತಲ್ಲ. ಬಿಡೆ ನಿಂದೇನೆ ನೀ ಮೇಲು. ಹಂಗೆ ನೀ ಎಲ್ಲ ಕವರೆಲ್ಲ ಓಪನ್ ಮಾಡ್ಬಿಟ್ಟೆ ಮಾಡುಗ್ರಿ. ತಿರ್ಗ ಅದನ್ನ ಬೇರೆ ಕೀಳು ಮಾಡು, ಅದೆಲ್ಲ ನನ್ನ ಕೈಲಿ ಆಗಕ್ಕಿಲ್ಲ. ಎಲ್ಲ ಕಿಲಿನ ಕಿತ್ಬಿಟ್ಟು ಮಡಗಿ. ಮೇಡಮ್ ಓಪನ್ ಮಾಡಿ ತರ್ತೀವಿ ರೀ. ಅಯ್ಯೋ 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 ಅಯ್ಯೋ, ವಾಷಿಂಗ್ ಮಿಷಿನು, ಫ್ರಿಡ್ಜು, ಟಿವಿ, ಅಯ್ಯೋ. ಅಲ್ಲ ಬಿಲ್ಲೆಲ್ಲ ನನ್ನ ಗಂಡ ಅದು ಅಂಥದ್ದು ಫೋನ್ ಪೇನಾಗೆ ಕಟ್ ಮಾಡ್ಸವನಂತೆ. ಹಾ ಮೇಡಮ್, ಕಟ್ ಮಾಡಿಸಿದ್ದಾರೆ. ಸರಿ ಸರಿ ಆಯ್ತು. ಇದನ್ನ ಜೋಡಿಸ್ಕೊಡಕ್ಕೆಲ್ಲ ಯಾರು ಬರ್ತಾರೆ? ವಾಷಿಂಗ್ ಮಿಷಿನ್ ಎಲ್ಲ ಜೋಡಿಸ್ಕೊಡಕ್ಕೆಲ್ಲ ಬರ್ಬೇಕಂತಲ್ಲ, ಯಾರೋ ಬಂದು ಜೋಡಿಸ್ಬೇಕಂತಲ್ಲ. ಮೇಡಮ್ ನೀವು ಕಂಪ್ನಿಯವ್ರಿಗೆ ಫೋನ್ ಮಾಡಬೇಕು. ವಾಷಿಂಗ್ ಮಿಷಿನ್ ಅವ್ರ ಕಂಪ್ನಿಯವ್ರಿಗೆ ಫೋನ್ ಮಾಡಿದ್ರೆ ಅವರೇ ಬಂದ್ಬಿಟ್ಟು ಜೋಡಿಸ್ಕೊಟ್ಟು ಹೋಯ್ತಾರೆ. ನಾವೇ ಫೋನ್ ಮಾಡ್ಬಿಟ್ಟು ಕರಿಬೇಕೆ? ಏನೋ ಆಫರ್ ಬಿಟ್ಟಿದ್ದೀರ ಅಂತ ತಗೊಂಡ್ರೆ ಇದನ್ನು ಆಫರ್ ಮಾಡಿಸ್ಕೊಡ್ಬೇಕು ತಾನೆ. ತಿರುಗಿ ಬಂದ್ರೆ 500 ರೂಪಾಯಿ ಕೊಡಿ, 1000 ರೂಪಾಯಿ ಕೊಡ್ರಿ ಅಂದ್ರೆ ನಾನು 1 ರೂಪಾಯಿ ಕೊಡಕ್ಕಿಲ್ಲ. ಈಗಲೇ ಹೇಳಿದೀನಿ, ನೀವೇನು ನೀ ಫೋನ್ ಹಾಕ್ಬಿಟ್ಟು ಒಸಿ ಕರೆಸ್ಬಿಡಿ. ಮೇಡಮ್ ನಾವೆಲ್ಲ ಫೋನ್ ಮಾಡೋಕ್ಕಾಗಲ್ಲ, ನೀವೇ ಫೋನ್ ಮಾಡಿ ಕರೆದ್ರೆ ಅವರೇ ಬರ್ತಾರೆ. ನೀವೇ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಹೂನ್ ಹೇಳ್ತಾರಜಿ. ಇವಳು ತಂದವು, ಕಮಲಾಕ್ಷಿ ತಂದವು ಹಂಗೇನೇನೆ. ಅದೇನೋ ಫೋನ್ ಮಾಡ್ಬಿಟ್ಟು ಕರೆದ್ರೆ ಅವರೇ ಬಂದ್ಬಿಟ್ಟು ರೆಡಿ ಮಾಡ್ಕೊಟ್ಟು ಹೋಯ್ತಾರೆ. ಹೌದೇ? ಹೋಗ್ಲಿ ಬಿಡು. ನನ್ನ ಗಂಡ ಇಷ್ಟು ದಿನ ಕೇಳಿದಕ್ಕೆ ಈ ಬಿಗ್ ಬಿಲಿಯನ್ ಡೇಸ್ಗೆ ನೀನು ಕೊಡಿಸ್ತೀನಿ ಅಂತ ಹೇಳಿದ್ದ. ಸದ್ಯ ಕೊನೆಗೂ ಕೊಡಿಸ್ಬಿಟ್ನಲ್ಲ ಸಾಕತ್ತಾಗೆ. ನಾನಂತೂ ಬೆಳಗ್ಗೆಯಿಂದ ಕಾಯ್ತಾ ಇದ್ದೆ. ಫ್ರಿಡ್ಜ್ ನೋಡಲೆ ಪೊದ್ದಿ, ನನ್ನದ್ದು ಐತಲ್ಲೇ ಫ್ರಿಡ್ಜು. ನಂಗೆ ಫ್ರಿಡ್ಜ್ಗಿನ ಈ ವಾಷಿಂಗ್ ಮಿಷಿನ್ ಭಾಳ ಇಷ್ಟ ಆಯ್ತು ಕಣಕ್ಕ. ವಾಷಿಂಗ್ ಮಿಷಿನ್ ಅಂದ್ರೆ ಮೊದಲೇ ನಂಗೆ ಇಷ್ಟ. ಬಟ್ಟೆ ಒಗೆ ತಪ್ಪಿಸ್ತದಲ್ಲ ಅಂತ ಹೇಳ್ಬಿಟ್ಟು ಇನ್ನು ಹೆಂಗೋ ಜಯಮ್ಮ ನಮ್ಮ ಹತ್ರ ಬಂದ್ಬಿಟ್ಟು ಬಟ್ಟೆ ಒಗೆ ತಪ್ಪಿತು. ನಿನ್ ಗಂಡ ಅದು ಹೆಂಗ್ ಕೊಡ್ಸ್ದ ಹೋಗಿ. ನಮ್ಮ ಗಂಡುಗಳಿಗೆ ನಾವು ಕೇಳಿ ಬಾಯಿ ಬಡ್ಕೊಂಡು ಲಬ 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 ಅಂದ್ರೂ ಕೊಡ್ಸಾಕಿಲ್ಲ ನಮ್ಮ ಗಂಡುಗಳು. ನೋಡಿ ನಿನ್ ಗಂಡ ಹೆಂಗೊನ್ವಿ ಎಲ್ಲ ಕೊಡಿಸ್ಬಿಟ್ಟ. ವಾಷಿಂಗ್ ಮಿಷಿನ್ ಇದಕ್ಕೆಲ್ಲ ಎಷ್ಟಾಯ್ತೆ? ಎಲ್ಲ ಸೇರಿ 80,000 ರೂಪಾಯಿ ಆಯ್ತು. 80,000ವೇ? ಅಮ್ಮ ತಾಯಿ, ಬ್ಯಾರೆ ಟೈಮಾಗ ತಗೊಂಡಿದ್ರೆ ಲಕ್ಷ ರೂಪಾಯಿ ಆಗದಂತೆ. ಇವಾಗ 80,000 ರೂಪಾಯಿ ಅಷ್ಟೇ ನೀನಿಯ. ಡಬಲ್ ಡೋರ್ ಫ್ರಿಡ್ಜ್ ನೀನಿಯ ಆಫರ್ ಇಲ್ದಾಗ ಕೇಳಿ ನೀನು 30,000 ರೂಪಾಯಿ ಹೇಳ್ತಾರೆ. ವಾಷಿಂಗ್ ಮಿಷಿನ್ ಏನಿಯ 40,000 ರೂಪಾಯಿ ಹೇಳ್ತಾರೆ. ಅಂಥದ್ರಾಗೆ ಟಿವಿ 20,000 ರೂಪಾಯಿ ಇಲ್ದಿದ್ದು ಕೊಡ್ತಾರ. ಆದರೆ ಈಗ ಆಫರ್ ಎಲ್ಲ ಸೇರ್ಬಿಟ್ಟು ಆಫರ್ಗೆ 80,000 ರೂಪಾಯಿ ಅಂತ ಹೇಳಿರೋದು. ನೀವು ತಗೋಬೇಕಿತ್ತಾನೆ, ಬಿಗ್ ಬಿಲಿಯನ್ ಡೇಸಿಗೆಲ್ಲ ಆಫರ್ ಬಿಟ್ಟವ್ರು ಇವಾಗ. ಈ 80 ರೂಪಾಯಿ ಗೊತ್ತಿಲ್ಲ, ಇನ್ನು 80,000 ರೂಪಾಯಿ ತಗೊಂಡು ಎಲ್ಲೇ ತಗೊಳ್ಳೋಣ ಮಿಷಿನ್ನು ಅಂತ ಹೇಳ್ಬಿಟ್ಟು. ಅಲ್ಲ ವಾಷಿಂಗ್ ಮಿಷಿನ್ ಎಲ್ಲ ಆಫರ್ ಹಾಕಿದ್ರೆ ನನ್ನ ಗಂಡನೂ ಕೇಳ್ಬೋದಿತ್ತು ನಾನು, ಏನಾರ ಕೊಡಿಸ್ತಾನೇನೋ ಏನೋ. ಸುಮ್ಮನೆ ಕೂತ್ಕೊಂಡ್ರೆ ಗಂಡಸರು ಕೊಡ್ಸಕ್ಕಿಲ್ಲ, ನಾವು ಕೇಳಿ ತಗೋಬೇಕಷ್ಟೇ. ನೀನಿಯ ಆಫರ್ ಬಿಟ್ಟವ್ರೆ ಕೊಡಿಸು ಅಂತ ಹೇಳ್ಬಿಟ್ಟು ಅಮ್ಮಕ್ಕನಾಗ ತರೈತೀನಿ. ಅದಕ್ಕೆ ಸರಿ ಆಳ್ಬಿದ್ದು ಹೋಗು ಅಂತ ಹೇಳ್ಬಿಟ್ಟು ಬುಕ್ಕೊಂಡು ಮಾಡ್ಕೊಂಡು ಅಂತ ಕೊಡಿಸ್ಬಿಡ್ತಾರೆ. ಇದೇನದೇಮ್ಮ ವಾಷಿಂಗ್ ಮಿಷಿನು, ಟಿವಿ, ಫ್ರಿಡ್ಜ್ನ ಮಾರಾಟಕ್ಕೆ ಇಕ್ಬಿಟ್ಟಿದ್ಯೇನು ನೀನು? ಮಾರಕ್ಕೆ ಶುರು ಮಾಡ್ಕೊಬಿಟ್ಟ? ಅಂಗಡಿ ಮಾಡಿಕ್ತಾ ಇದೆಯೇನು? ನಾನು ಯಾಕೆ ಅಂಗಡಿ ಮಾಡಿಕೊಂಡ್ಲಿ? ನನ್ನ ಗಂಡ ಪಿರೂತಿಯಿಂದ ಆಫರ್ ಐತೆ ಅಂತ ಹೇಳ್ಬಿಟ್ಟು ಅವನೇ ನನಗೆ ಕೊಡ್ಸಿರೋದು ವಾಷಿಂಗ್ ಮಿಷಿನು, ಫ್ರಿಡ್ಜು, ಟಿವಿಯ. ಏನು ನಿನ್ ಗಂಡ ಕೊಡ್ಸುದ್ನೆ ಇಷ್ಟೊಂದು? ಇನ್ನೇ ನಿನ್ ಗಂಡ ಕೊಡಿಸ್ತಾನ ಇಷ್ಟೊಂದು? ಅಂಗಡಿ ಮಾಡಿಕೊಂಡಿದ್ಯಾ ಅಂತ ಕೇಳ್ತೀಯಲ್ಲ, ನಾನೇ ಯಾಕೆ ಅಂಗಡಿ ಮಾಡಿಕೊಂಡ್ಲಿ? ನಂದೇ ನಿನಗೆ ಎಲ್ಲ ನನ್ನ ಗಂಡ ಕೊಡ್ಸಿರ್ಬೇಕಾದ್ರೆ ನೋಡ್ಪದಿ ಹಂಗಂತಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲಿ ನೋಡ್ಲಿ ಫ್ರಿಡ್ಜು ನನಗಿನ್ನ ಮ್ಯಾಕೆ ಹೋಯ್ತಾ ಇತ್ತದ ಹೋಯ್ತು. ಡಬಲ್ ಡೋರ್ ಫ್ರಿಡ್ಜು. ಇದನ್ನ ಬೇಕಾದ್ರೆ ನಾವು ಮ್ಯಾಲ್ಗಡೆ ಐಸ್ ಬಾಕ್ಸ್ನ ಆಫ್ ಮಾಡ್ಬೋದಂತೆ. ಅಂಥದ್ದು ನಾನು ಭಾಳ ಸರ್ಚ್ ಮಾಡಿ ತೋರಿಸಿದ್ದು. ನೀನೇ ಸರಿ ಕಣೆ ಜಯಮ್ಮ, ನಮ್ದು ಒಂದೇ ಒಂದು ಡೋರ್ ಇರೋದನ್ವೇ ಇಲ್ಲ. ಒಂದು ಬೀರ್ ತರಕ್ಕೆ ನೀನು ನಮ್ಮ ಕೈಲಿ ಕಿಸಿತಿಲ್ಲ ಅಂಥದ್ರಾಗೆ ಇಷ್ಟು ದೊಡ್ಡ ಫ್ರಿಡ್ಜಲ್ಲಿಂದ ತರನಿ. ಹೆಂಗೋ ಬಿಡು, ನಿಮ್ಮ ಮನೆಗೆ ಬಂದಿದ್ದು ಒಳ್ಳೇದೇ ಆಯಿತು. ನಮ್ಮ ಮನೆಗೆ ಹೊಸಿ ಕೊತ್ತಂಬರಿ ಸೊಪ್ಪು, ಕೊರ್ಬೇನ್ ಸೊಪ್ಪು ಎಲ್ಲನೂ ಮಿಕ್ಕುದ್ರೆ ತಂದ್ಬಿಟ್ಟು ಇಲ್ಲೇ ನೀ ಮಾಡೋಗ್ತೀನಿ. ಏನು ನನ್ನ ಫ್ರಿಡ್ಜಾಗ ತಂದು ಮಾಡೋಗ್ತೀಯೇ? ನನ್ನ ಸಾಮಾನು ಮಡಗೋದು ಬಿಟ್ಬಿಟ್ಟು ಎಲ್ಲ ನಿನ್ನ ಸಾಮಾನೇನಿಯ ಮಾಡೋಗ್ತೀನಿ ಹೇಳು. ಅಯ್ಯೋ ನಿನ್ನ ಏನು ಸೌದೈತದೇನು ಫ್ರಿಡ್ಜು? ಏನೋ ಇಷ್ಟು ದೊಡ್ಡ ಫ್ರಿಡ್ಜಾಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಒಂದು ಮೂಲೆ ಗಿಡ್ಸಕ್ಕಿಲ್ವೇ? ನೀನು ಸರಿಯಾಗಿ ಹೇಳ್ತಿದ್ಯಾ ಕಣವ. ಬಾಡಿಗೆ ಕೊಡ್ಬೇಕಾಯ್ತದ ನೀನು. ತಿಂಗಳಿಗೆ ಒಂದು 500 ರೂಪಾಯಿ ಬಾಡಿಗೆ ಕೊಡು, ನಿನ್ನ ತರಕಾರಿಗಳೆಲ್ಲ ಮಾಡೋಗ್ತೀನಿ ಇದ್ರಾಗೆ. ಸೀಮೆಗೆ ಇಲ್ದಿರ ಫ್ರಿಡ್ಜ್ ತಂದು ಬಿಟ್ಟವಳೆ ಹೆಂಗೆ ಹೇಳ್ತಾಳೆ ನೋಡು. ಕೊಡ್ಲಿಲ್ಲ ಅಂತಂದ್ರೆ ನೋಡಿ ಹೆಂಗುರಿ ನಿನಗೆ. ಹೋಗು ನಿನ್ನ ಮಗನ್ ಕೇಳೋ ಕೊಡಿಸ್ತಾನೆ. ಅಯ್ಯೋ ಕೊಡಿಸ್ಕೊಳ್ಳೋದು ಗೊತ್ತೇಳೆ. ಇವಾಗ ಆಫರ್ ಬಿಟ್ಟವ್ರತ್ತೆ, ಆಫರಾಗಿ ತಗೋ ಹೋಗು.
ಲೇ ಪುದ್ದಿ, ನೀವು ತಕೊಳಕಿಲ್ವೇನೆ ಫ್ರಿಡ್ಜ? ನೀನೇನಾರ ಕಾಸು ಕೊಟ್ರ ಕಣಕ್ಕ, ಇವಾಗೆ ಬುಕ್ ಮಾಡ್ಬಿಡ್ತೀನಿ. ನೀನು ಪರವಾಗಿಲ್ಲ. ನೋಡ್ ಜಯಮ್ಮ ಎಷ್ಟು ತಗೊಂಬಂದ್ ಸಾಮಾನ್ ಮಾಡಿಕೊಂಡವಳೆ. ನಾವು ನಮ್ ತಾಗಿರೋ ದುಡ್ಡು ನೋಡ್ಬಿಟ್ಟು ಜೀವನ ಮಾಡ್ಬೇಕು ಕಣಕ್ಕ. ಪಕ್ಕದ ಮನೇಲಿ ಏನ್ ತಕೊಂಡವ್ರೆ ಅಂತ ಜೀವನ ಮಾಡಕ್ ಹೋದ್ರೆ ಸಾಲ ಪಾಲ ಎಲ್ಲ ನಮ್ ತಲೆ ಮೇಲೆ ಬಿದ್ಬಿಡ್ತದ ಅಷ್ಟೇ. ನಿನ್ಗೆ ಏನ್ ಹೇಳ್ತೀಯಾ, ಹೋಗೋಕ್ ಸುಮ್ಕೇನೇನೆ. ನೀನ್ ತಕೊಳ್ಳಿ ಸರೋಜಿ ಫ್ರಿಡ್ಜ. ಕೊತ್ತಂಬರಿ ಸೊಪ್ಪು ಕೊರ್ಬೇನ್ ಸೊಪ್ಪು ಎಲ್ಲ ಇಕ್ಕಳಿವಂತೆ. ಹೂ ಕಣಕ್ಕ, ನಿನ್ ಕೊತ್ತಂಬರಿ ಸೊಪ್ಪುನುವೆ ಕೊರ್ಬೇನ್ ಸೊಪ್ಪು ಇಕ್ಕತಿ ಅಂತ ಹೇಳ್ಬಿಟ್ಟು ನಾನು ಫ್ರಿಡ್ಜ್ ತಕತೀನಿ ಇವಾಗ. 25-30 ಸಾವಿರ ರೂಪಾಯಿ ಸಾಲ ಮಾಡ್ಬಿಟ್ಟು ಹೋಗೋ ಕಂಡಿದ್ದೀನಿ. ನೀನೇ ತಕ ಹೋಗು. ಓ ಆಯಮ್ ಕಂಜೂಸ್ ಹೇಳ್ತಕತ್ತಾಳೆ. ಕೊಡಿಸ್ತೀನಿ ಅಂದ್ರೂ ಬ್ಯಾಡ 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 ಅಂತಾಳೆ. ಅಯ್ಯಪ್ಪ, ಕೊಡಿಸ್ತೀನಿ ಅಂದ್ರೆ ಬ್ಯಾಡ ಯಾಕಂದ್ಲಿ ನಾನು. ಕೊಡಿಸಿದ್ರೆ ನಾನು ಇಕ್ಕತೀನಿ ಹೇಳು. ಈ ಅಜ್ಜಿಗಾಗಲೇ ಉರಿ ಶುರು ಆಯ್ತು. ನೀನತ್ತ ಕೊತ್ತಂಬರಿ ಸೊಪ್ಪು ಇಕ್ಕತೀನಿ ಅಂತ ಹೇಳಿದ್ರೆ ಊರು ತುಂಬ ಹೇಳ್ಕೊಬಿಟ್ಟು ಬರೋಳು. ಅಯ್ಯೋ ತಕೊಂಡವಳಂತೆ ಅಂತ ಜಯಮ್ ತಕೊಂಡವಳಂತೆ ಅಂತ ಹೇಳ್ಬಿಟ್ಟು. ಈಗ ನೀನು ಹೇಳ್ಕೊಬಿಟ್ಟು ಬರಲ್ಲ. ಅಯ್ಯೋ ತಕೊಂಡವಳೆ ಯೋನ ಸಂದಕ್ಕಿಲ್ಲ ಅಂತ ಹೇಳ್ಬಿಟ್ಟು ಊರು ತುಂಬ ಹೇಳ್ಕೊಬಿಟ್ಟು ಬರ್ತಾಳೆ. ಹೇಳ್ಕೊಂಬಿಟ್ಟು ಬರ್ಲಿ ಬಿಡೆ, ನಾನು ಅವಳಿಗೆನ ಜೋರಾಗಿ ಹೇಳ್ಕೊಬಿಟ್ಟು ಬರ್ತೀನಿ. ಅದಕ್ಕೆ ತಾನೇ ಮನೆ ಮುಂದೆ ಇಕ್ಕಳ್ರದು ವಾಷಿಂಗ್ ಮಿಷಿನು ಟಿವಿ ಫ್ರಿಡ್ಜ್ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಇಲ್ಲ ಅಂತ ಹೇಳಿದ್ರೆ ಒಳಗಡೆ ನೀನು ಮಾಡಕ್ತಿಲ್ವೇ ನಾನು. ಅವಳು ಹೇಳ್ಕೊಬರೋದಕ್ಕಿಂತ ಶಾನೆ ನೀನು ಹೇಳ್ಕೊಬಿಟ್ಟು ಬರ್ತೀನಿ. ನನಗೇನು ಕಮ್ಮಿ ಆಗಿರೋದು. ನೋಡ್ದಾರೆಲ್ಲ ಉರ್ಕಂಡ್ಲಿ ಅಂತ ಈಚೆ ಕಡೆ ಇಕ್ಕಿರೋದು ನೋಡಿ ನಮ್ಮ ಮನೆಗೇನೂ ಇಲ್ಲ ಅಂತ ಹೇಳ್ಬಿಟ್ಟು ಊರ್ದಾರೆಲ್ಲ ಮಾತಾಡೋರು. ಇವಾಗ ನಮ್ಮ ಮನೆಗೂ ಎಲ್ಲನೂ ಐತೆ ಅಂತ ಹೇಳ್ಬಿಟ್ಟು ಬಂದರೆಲ್ಲ ನೋಡ್ಕೊಂಡು ಹೋಗ್ಲಿ ಹೇಳು. ಮಳೆಗಿಳೆ ಬಂದತೆ ಈಗ ಒಳಗಡೆಗೆ ಸಾಕು. ಆಯಪ್ಪಂತಾಗೆ ನೀ ಒಳಗಡೆ ಇಡ್ಸಿದ್ರೇನು ಬೇಡ ಅನ್ನೋದೇ. ಈಚೆ ಕಡೆ ಇಡಿಸ್ಬಿಟ್ಟಿದ್ಯಾ ನೀನು. ಮಳೆಗೆಳೆ ಶುರುವಾಗಿ ನೆಂದ್ಗಿಂದು ಹೋಗಿ ತಗೊಬಂದಿರೋದೆಲ್ಲ ಹಾಳಾಗೋಗಿ ಬೇಕಾ ನಿನಗೆ? ಮೊದಲು ಒಳಗಡೆಗೆ ಜೋಡಿಸು. ನಿನ್ನ ಗಂಡಂಗೆ ಯಾರಿಗಾನ ಫೋನ್ ಮಾಡಿ ಕರಿ. ಸುಮ್ಕಿರು. ಒಳಗಡೆ ಇಕ್ಕಿದ್ರೆ ನಾನು ವಾಷಿಂಗ್ ಮಿಷಿನ್ ತಗೊಂಡಿದ್ದೀನಿ ಫ್ರಿಡ್ಜ್ ತಗೊಂಡಿದ್ದೀನಿ ಅಂತ ಯಾರು ಗೊತ್ತಾಯ್ತದೆ ಹೇಳಿ ನೀನೇನೆಯ? ಯಾರಿಗೂ ಗೊತ್ತಾಗಕ್ಕಿಲ್ಲ. ಬಂದು ನೋಡ್ಕೊಂಡು ಹೋದ್ಮೇಲೆ ಒಳಗಡೆ ಇಕ್ಕಿದ್ರೆ ಏನಾಗಕ್ಕಿಲ್ಲ. ಸುಮ್ಕಿರೆ. ನಾವು ತಗೊಂಡಿಲ್ವೇ 80,000 ರೂಪಾಯಿ ಕೊಟ್ಬಿಟ್ಟು ಇಷ್ಟೊಂದು ಐಟಮ್ಮ. ಸುಮ್ಮನೆ ನೋಡ್ಕೊಂಡು ಹೋಗ್ಲಿ. ಏನೇ ಇದು ಜಯಮ್ಮ, ವಾಷಿಂಗ್ ಮಿಷಿನ್ ಎಲ್ಲ ಹೊಸವೇ? ಇನ್ನೇನು ಹಳೆ ತಗೊಳಕಾಯ್ತದೆ. ಹೊಸವೇನೆ ನೀವು ಬುಕ್ ಮಾಡಿರೋದು? ಹೌದೇ? ಐತೆ. ಯಾವಾಗ ತಕೊಂಡೆ? ಇನ್ನು ಇವಾಗ ಬಂದ್ಬಿಟ್ಟು ಇಳಿಸ್ಬಿಟ್ಟು ಹೋಗವ್ರು. ಇನ್ನೂನುವೆ ಇವತ್ತಿನ್ನು ಬಂದಿದ್ದು. ಹೌದೇನಿ? ಎಷ್ಟಾಯ್ತು ಎಲ್ಲ? 80,000 ಆಯ್ತು. 80,000ವೇ? ಈಗ ಆಫರ್ ಬಿಟ್ಟವ್ರೆ 80,000. ಇಲ್ಲ ಅಂದಿದ್ರೆ ಇನ್ನೂ ಶಾನೆ ಆಗೋದು. ಯಾಕೆ ನೀನೇನಾರ ತಗತಿಯೇನು? ನಾನು ನನ್ನ ಗಂಡಂಗೆ ಫ್ರಿಡ್ಜ್ ಹೇಳಿದ್ದೆ. ಫ್ರಿಡ್ಜ್ ನಮ್ಮದು ನೋಡಿದ್ರೆ ಚಿಕ್ಕ ತಗೊಬಂದವನಲ್ಲ, ಒಂದೇ ಒಂದು ಡೋರು. ನಿಮ್ದೇನು ಡಬಲ್ ಡೋರಾ ಫ್ರಿಡ್ಜು? ನಮಗೆ ಒಂದೇ ಒಂದು ಡೋರ್ ಇರೋದಾದ್ರೆ ನಮ್ಮ ಮನೆಗೆ ಆಗಕ್ಕಿಲ್ಲ. ನಮ್ಮ ಮನೆಗೆ ಸಾಮಾನು ಶಾನೆ ತುಂಬ್ತೀವಲ್ಲ, ಅದಕ್ಕೆ ಆಗಕ್ಕಿಲ್ಲ. ಬೇಕು ಅಂತಾನೆ ನೀ 2 ಡೋರ್ ಇರೋದನ್ನ ನಾನೇ ತಗೊಬಿಟ್ಟು ಬಂದೆ. ಬೇಕು ಅಂತ ಬುಕ್ ಮಾಡಿದ್ದು ನೆನೆಯ. ನಮ್ಮ ಅಣ್ಣನ ಮನೆಗೆ ನೋಡಿದ್ದೆ ಡಬಲ್ ಡೋರು, ಅದಕ್ಕೆ ತಂದಿದ್ದು. ಆ ಸಿಂಗಲ್ ಡೋರ್ ಏನು ಹೇಳ್ಬೇಡ ಬಿಡು, ಅಷ್ಟಕ್ಕಷ್ಟೇ ನೆನೆಯ. ನನ್ನ ಗಂಡು ಮತ್ತೆ ಒಂದೇ ಡೋರ್ ಇರೋ ಸಂದಕ್ಕಿರ್ತ ಸುಮ್ಕಿರು ಅಂತ ಹೇಳ್ಬಿಟ್ಟು ಕೊಡ್ಸ್ಬಿಟ್ನಲ್ಲ. ಕಮ್ಮಿ ರೇಟು, ಅದಕ್ಕೆ ದುಡ್ಡು ಮಿಕ್ತದೆ ಅಂತ ಕೊಡ್ಸವನ ಅಷ್ಟೇ ನಿನ್ನ ಗಂಡ. ಅದೇನ್ಕೋತೀವನ ಆಕಾಣೆ. ಇಷ್ಟುದ್ದನೂ ಇಲ್ಲ ನನ್ನ ಫ್ರಿಡ್ಜು, ಎಂಥದೂ ಇಲ್ಲ. ಅದಕ್ಕೆ ನಾನು ಬಂದೆ ನೋಡನಿ ಅಂತ ಹೇಳ್ಬಿಟ್ಟು. ಎಂಥ ಸಂದಕ್ಕೋಯ್ತು ನೋಡಿ ನಿಮ್ಮ ಫ್ರಿಡ್ಜು. ಲೇ ಬಾರಲೇ, ನಿನ್ನ ಗಂಡ ಅಷ್ಟನ್ನ ಕೊಡ್ಸವ್ನಿ. ನಮ್ಮ ಗಂಡ ಅದು ಕೊಡ್ಸಿಲ್ವಲ್ಲ. ಆದ್ರೂ ನೋಡಿ ನಾವು ಎಷ್ಟು ಖುಷಿ ಆಗಿದ್ದೀವಿ. ಯಮಂಗ್ ಒಂದೇ ಒಂದು ಡೋರ್ ಕೊಡ್ಸವ್ನಿ ಅಂತ ಒಟ್ಟುರಿತಾಯ್ತಂತೆ. ಅಲ್ಲ ಕಳ್ಸೋರಜಿ, ತಗೊಂಡು ದೊಡ್ಡದೆ ತಗೋಬೋದಿತ್ತಲ್ಲ ಅಂತ. ಬುಡೆ ದೊಡ್ಡದ ಸಣ್ಣದ ಯಾವುದೋ ಬಂದೈತಲ್ಲ ಮನೆಗೆ, ಖುಷಿ ಪಡು. ಜಯಮ್ಮನ ಅದೃಷ್ಟ, ಜಯಮ್ಮನ ಗಂಡ ಕೊಡ್ಸವ್ನಿ. ನಮಗೂ ಅದೃಷ್ಟ ಬಂದ್ರೆ ನಾವು ತಗತ್ತೀವಿ ಅಷ್ಟೇನೆ. ಅದ್ರ ಬಗ್ಗೆ ಯಾಕಲೆ ಚಿಂತೆ ಮಾಡ್ತೀಯಾ? ನನ್ನ ಗಂಡಂಗೆ ಹೋಗಿ ಮಾಡ್ತೀನಿರು. ಲೇ ಜಯಮ್ಮ, ನೀನು ಹಿಂಗೆ ವಾಷಿಂಗ್ ಮಿಷಿನು ಫ್ರಿಡ್ಜು ಟಿವಿನ ಎಲ್ಲ ಊರ್ ಮುಂದೆ ಇಕ್ಕಿದ್ರೆ ಇನ್ನೂ ಅದೆಷ್ಟು ಜನ ಗಂಡ ಹೆಂಡತಿಗಳು ಕಿತ್ತಾಡ್ತಾರೋ ಏನೋ. ತಕೊಂಡೋಗಿ ಸುಮ್ಕೆ ಒಳಗಡೆ ಮಾಡ್ಗು.